ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೇ ಬೆಳಗುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಗಾಗಲಿ. ಮನವೇ ಓ ಮನವೇ ನೀ ಅಟುಕದಿರು, ಮಳೆಯೋ ಬರಸಿಡಿಯೋ ನೀ ನಡೆಯುತ್ತಿರು. ಆದರೆ ಅವತ್ತು ಪೇಪರ್ ಆಗ್ತಿದ್ದೆ, ಆದರೆ ಇವತ್ತು ದಿನನಿತ್ಯ ಅದೇ ಪತ್ರಿಕೆಗಳಲ್ಲಿ ನಾನು ಬರ್ತಿದ್ದೀನಿ. ಅದು ನನಗೆ ಎಷ್ಟು ಖುಷಿ ಆಗಲ್ಲ. ಪತ್ರಿಕೆ ಆಗ್ತಿದ್ದೆ, ಆದರೆ ಇವತ್ತು ಎಲ್ಲರ ಮನೆಗೆ ಪತ್ರಿಕೆಯನ್ನು ಕೊಡೋನು ಈ ಥರ ಹೋಗಿ. ಆದರೆ ಇವತ್ತು ನಾನು ಪತ್ರಿಕೆಗಳನ್ನು ನಮ್ಮ ಮನೇಲಿ ಮೂಟಗಟ್ಟಿ ಇಟ್ಟಿದ್ದೀನಿ. ಅಷ್ಟು ಪತ್ರಿಕೆಗಳಿವೆ. ನೆನ್ನೆನೂ ಮೊನ್ನೆನೂ 9 ಪೇಪರ್ 10 ಪೇಪರಲ್ಲಿ ಬಂದಿದೆ. ಅಷ್ಟು ಖುಷಿ ಆಗ್ತದೆ. ಅದಕ್ಕೆ ನಾನು ಎಲ್ಲ ಹೇಳೋದು, ಸ್ವಂತ ಮನೆ ಇಲ್ದಾನೆ, 3 ಹೊತ್ತು ಊಟ ಇಲ್ದಾನೆ, ಸ್ವಂತ ಬಟ್ಟೆ ಇಲ್ದಾನೆ ಅಷ್ಟು ಕಾಲ ಕಳೆದಂಥವ್ರು ನಾನು ಅಂದ್ಕೊಂಡೆ ನಮ್ಮ ಊರಿಗೆ ಸೀಮಿತ ಆಗ್ಬೋದು ಅಂತ ತಿಳ್ಕೊಂಡೆ. ಆದರೆ ಮೈಸೂರಲ್ಲ, ಇಡೀ ಭಾರತ ದೇಶದಲ್ಲಿ 18 ರಾಜ್ಯಕ್ಕೆ ಹೋಗಿ ಭಾಗವಹಿಸಿಟ್ಟು ಬಂದೆ. ಬರೀ ಭಾರತ ದೇಶ ಅಲ್ಲ, 2008ರಲ್ಲಿ ಚೀನಾ ದೇಶ ಕಾಲಿಟ್ಟು ಬಂದೆ. 2012ರಲ್ಲಿ ಅಮೇರಿಕದ ಕ್ಯಾಲಿಫೋರ್ನಿಯಾಗೆ ಹೋಗಿದ್ದು ಬಂದೆ. ವಿಮಾನದಲ್ಲಿ ಹಾರಾಡ್ಕೊಂಡು ಬರೀ ಹಾಲಲ್ಲಿ ನಡೀತಿದಂತನೂ ಆಕಾಶದಲ್ಲಿ ಹಾರಾಡ್ದೆ. ಅಂದರೆ ಪ್ರಾಥಮಿಕ ಶಾಲೆಯ ಟೀಚರ್ಸ್ಗಳಿದ್ದಾರಲ್ಲ, ಅವರೇ ನನಗೆ ಸ್ಫೂರ್ತಿ. ಯಾಕೆಂದರೆ ನೀವು ಓದಬೇಕು ಅಂತೇಳಿ ಅವ್ರು ಸ್ಫೂರ್ತಿ ನೀಡಿದ್ರು. ಆದರೆ SLC ಫೇಲ್ ಆದಂಥ ಸಂದರ್ಭದಲ್ಲಿ ನನಗೆ ಜೀವ ಕೊಟ್ಟಂಥವ್ರು, ಮರುಜೀವ ಕೊಟ್ಟಂಥವ್ರು ನನ್ನ ಪ್ರೀತಿ ಅಪ್ಪಾಜಿ ಮಹಾದೇವ ಅಪ್ಪಾಜಿ ಅವರು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ದವರು ಏನೇನು ಸಾಧಿಸೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ, ಎಲ್ಲನೂ ಸಾಧಿಸ್ಬೋದು. ಯಾಕೆ ಗೊತ್ತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂಗೆ ಕುಂತಿದ್ರು, ಇಲ್ಲಿ ಕುಂತಾರಲ್ಲ ಗುರುಗಳು ಇದೇ ಥರ. ಅವ್ರ ಮುಂದೆ ಒಟ್ಟು 1 ಬಾರಿಯಲ್ಲಿ 2 ಬಾರಿಯಲ್ಲ 3 ಬಾರಿಯಲ್ಲ 4 ಬಾರಿ ನಾಡಗೀತೆಯನ್ನು ಹಾಡಿದ್ದೀನಿ. ಪ್ರಧಾನಮಂತ್ರಿ ಮುಂದೆ, ರಾಷ್ಟ್ರಪತಿ ಮುಂದೆ. ಮತ್ತು ನಿಮ್ಮೆಲ್ಲರಿಗೂ ಖುಷಿ ಆಗ್ಬೋದು, ಖುಷಿ ಆಗ್ತಿದ್ರು. IAS ಅನ್ನು ನೀರು ಕುಡ್ದಾಗ ಪಾಸ್ ಮಾಡಿಬಿಡ್ತಿದ್ರು. ಆದರೆ ಇದ್ದಕ್ಕಿದ್ದಾಗಲೇ ಒಂದು ಜ್ಯೋತಿ ಮಹಾದೇವ್ ಅಂತೇಳಿ ಹೆಸರಿಟ್ಟದಕ್ಕೆ ತಕ್ಕಾಗಿ ಅವರು ಮಹಾದೇವನೇ ಆಗಿ ನನ್ನ ಬದುಕಲ್ಲಿ SLC ಫೇಲ್ ಆದಾಗ ನಾನು ಹ್ಯಾಂಗಿಂಗ್ ಮಾಡ್ಕೋಬೇಕು ತೀರ್ಮಾನ ಮಾಡಿದೆ. ನಮ್ಮ ಅಪ್ಪ, ಮಹಾದೇವ್ ಬಾ, ನಿನ್ನ ತಮ್ಮ ನೋಡು ಸತ್ತೋಗ್ತೀನಿ, SLC ಫೇಲ್ ಮಾಡ್ಕೊಂಡಿನಿ, 4 ಸಬ್ಜೆಕ್ಟು 1, 2 ಅಲ್ಲ 4 ಸಬ್ಜೆಕ್ಟು.
ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಕಷ್ಟ, ಅದ್ರಲ್ಲಿ 4 ಸಬ್ಜೆಕ್ಟ್ ಫೇಲ್ ಮಾಡಿಬಿಟ್ಟು ಏನು ನಮ್ಮೂರಲ್ಲಿ ನನ್ನ ಎಲ್ಲರೂ ಬೈಯವ್ರೆ, ಅಯ್ಯೋ 4 ಸಬ್ಜೆಕ್ಟ್ ಫೇಲ್ ಮಾಡ್ಕೊಂಡು ನೋಡು ಗೋಪಾಲ್ ಮಂಗ್ ಅಂತ. ನನ್ನ ಫ್ರೆಂಡ್ಗಳು 17 ಜನ ಇದ್ದರು, ಕೇಳಬೇಕು 17 ಜನ ಇದ್ದು ದೂರ ಆಗ್ಬಿಟ್ರು. ಯಾವಾಗ ನಾವು ಗೆಲ್ತೀವಿ ಯಾವಾಗ ಎಲ್ಲರೂ ಒತ್ತಾಗ್ತಾರೆ, ಯಾವಾಗ ಸೋಲ್ತೀವಿ ಅವಾಗ ದೂರ ಆಗ್ಬಿಡ್ತಾರೆ. ಎಂಥ ಫ್ರೆಂಡ್ಗಳು ಅಷ್ಟೇ, ಏನು ಬಾಯಿಗೆಲ್ಲ ತುತ್ತು ಹಾಕೋರು ಅಂಥವ್ರೆಲ್ಲ ದೂರ ಆಗ್ಬಿಟ್ರು. SSLC ಫೇಲ್ ಮಾಡ್ಕೊಂಡ ರಾಮಚಂದ್ರ, ಅವನ ಜೊತೆಗೆ ಹೋದ್ರೆ ನಾವು ದಡ್ಡರಾಗ್ಬಿಡ್ತೀವಿ ಅಂತ ದೂರ ಆಗ್ಬಿಟ್ರು. ಆಗ ನನಗೆ ಸ್ಫೂರ್ತಿ ನೀಡಿದವ್ರು ಯಾರು ಅಂದರೆ ನಮ್ಮ ಅಪ್ಪಾಜಿನೇ. ಮನೆಗೆ ಬಂದು ನೀ ಹಂಗೆಲ್ಲ ಮಾಡಬಾರ್ದು ರಾಮಚಂದ್ರ, ಮುಂದೊಂದು ದಿನ ನಿನ್ಗೆ ಒಳ್ಳೆ ಬದುಕದ, ಪಾಸ್ ಮಾಡುವ ಅಪ್ಪ, ಅಣ್ಣ ಕರ್ಕೊಂಡು ಬರ್ತಾವೆ ನಿನಗೆ ಬುದ್ಧಿವಾದ ಹೇಳೋಕ್ಕೆ ಅಂತೇಳಿ ಒಂದು ಪಂಚ ಉಟ್ಗೆ ಬಂದು ನಮ್ಮ ಅಪ್ಪಾಜಿ ನನಗೆ ಮನೇಲಿ ಕೆಳಗಡೆ ಕುಂತ್ಕೊಂಡು ತಾರಿಸ್ತು ತೊಪ್ಪ ತಾರಿಸ್ತು ಮನದಲ್ಲಿ ಕುಂತ್ಕೊಂಡು ಕೆಳಗೆ ಕುಂತ್ಕೊಂಡು ಟೀ ಕುಡ್ಕೊಂಡು ನೀನು ಓದ್ಬೇಕು, ನನ್ನ ಮಾತು ಕೇಳ್ತೀಯ ತಾನೆ ಅಂದಾಗ ನಮ್ಮ ಅಪ್ಪಾಜಿ ಹಿಂಗೆ ಹೇಳಿದ್ಮೇಲೆ ನಾನು ಓದ್ತೀನಿ ಅಪ್ಪಾಜಿ ಅಂದು ಪಾಸ್ ಕಟ್ಟಿ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಂಡೆ ಅಷ್ಟೇ. ಅವತ್ತೇ ನಾನು ಖುಷಿ ಆಯ್ತಿದ್ದು, ಯಾವತ್ತೂ ಸೋಲ್ಬಾರ್ದು, ನಮ್ಮ ಅಪ್ಪಾಜಿ ಥರನೇ ನಾನು ಆಗಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದೆ. SSLC 240 ಮಾರ್ಕ್ಸ್ ಅಷ್ಟೇ ವಿದ್ಯಾರ್ಥಿಗಳೇ, ಆದರೆ MA ಎಷ್ಟು ಗೊತ್ತಾ, 100ಕ್ಕೆ 95, 96, 97 ತಗೊಂಡು ಒಟ್ಟು 3 ಚಿನ್ನದ ಪದಕವನ್ನು ಮೈಸೂರು ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲನ್ನು ಪಡ್ಕೊಂಡೆ. ಆವಾಗ ನಾನು ನೆನೆಸ್ಕೊಂಡದ್ದು ಅಷ್ಟೇ. ಈ ಮ್ಯಾಗ್ಜಿನಲ್ಲಿ ಬರೆದಿದ್ದೀನಿ ನಮ್ಮ ಅಪ್ಪಾಜಿ ಹೆಸರನ್ನು, ಮೊದಲೇ ಸೇರಿಸಿದ್ದೀನಿ, ಸ್ಫೂರ್ತಿ ಚಿಲುಮೆ ಬಂಗಾರದ ಮನುಷ್ಯ ನಮ್ಮ ಅಪ್ಪಾಜಿ ಅಂತೇಳಿ. ಅವರು ಸ್ಫೂರ್ತಿ ನೀಡಿದಾಗ SSLC ಪಾಸ್ ಆದೆ. ಇನ್ನು ಯಾವತ್ತೂ ನಾನು ಫೇಲ್ ಆಗ್ಬಾರ್ದು ಜೀವನದಲ್ಲಿ ಅಂತ ಅವತ್ತು ತೀರ್ಮಾನ ಮಾಡಿದದು. ಯಾಕೆಂದರೆ ಎಲ್ಲ ಕೆಲಸನೂ ಮಾಡಿದೆ. ನಮ್ಮ ಅಪ್ಪಾಜಿ ಯಾವ ರೀತಿ ಬ್ಯಾಲ್ದಂಡು ತಿಂತಿತ್ತು ಅದೇ ರೀತಿ ನಾನು ಸಹ. ನಮ್ಮ ಅಪ್ಪಾಜಿ ಒಂದು ಮಾತು ಹೇಳ್ತಿತ್ತು ವಿದ್ಯಾರ್ಥಿಗಳೇ, ಪೋಷಕರೇ, ಊರಿಗೆ ಹೋದರೆ ನಮ್ಮ ಅಪ್ಪಾಜಿ ಯಾವ ದೇವ್ರ ದಿನರಿಗೆ ಹೋಗಿ ಕೈ ಮುಗಿಯಲ್ಲ. ಆ ಬ್ಯಾಲ್ದ ಮರ ಇನ್ನೂ ದಪ್ಪಾಗಿದೆ, ಯಾಕೆ ಆ ಬ್ಯಾಲ್ದ ಮರಗೆ ಹೋಗಿ ಸರ್ನ್ ಮಾಡುತ್ತೆ ಅಂದರೆ ಆ ಬ್ಯಾಲ್ದಣ್ಣನ್ನು ತಿನ್ಕೊಂಡು ಪಕ್ಕದಲ್ಲಿರುವಂಥ ಕಾವಲಿ ನೀರನ್ನು ಕುಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿದಂಥದ್ದು ನಮ್ಮ ಅಪ್ಪಾಜಿ. ಅದೇ ರೀತಿ ನಾವು ಕಷ್ಟಪಟ್ಟಂಥ ಕುಟುಂಬ ಇವತ್ತು ನಿಮ್ಮ ಮುಂದೆ ತುಂಬ ಖುಷಿಯಾಗಿದ್ದೀವಿ. ನಮ್ಮ ಅಪ್ಪಾಜಿ ನಾವೆಲ್ಲ ಒಳ್ಳೆ ಡ್ರೆಸ್ ಕೊಡೋಕೆ ನಿಂತಿದ್ದೀವಿ ಅಂದರೆ ಅದಕ್ಕೆಲ್ಲ ಮೂಲ ಪ್ರೇರಣೆ ಎಜುಕೇಷನ್, ಶಿಕ್ಷಣ. ಆ ಶಿಕ್ಷಣ ಇಲ್ಲದೆ ಹೋಗಿದರೆ ನಾವು ಇವತ್ತು ಈ ಮಟ್ಟಕ್ಕೆ ಆಗ್ತಿರಲಿಲ್ಲ. SSLC ಫೇಲ್ ಆಯಿತು ಅಂತ ನಾನು ಬಿದ್ದಿದ್ರೆ ಆಗ್ತಿರಲಿಲ್ಲ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತೀನಿ, ಮಾರ್ಕ್ಸ್ ಕಾರ್ಡಲ್ಲಿ ಫೇಲ್ ಆಗಿದೆ, ಆದರೆ ಜೀವನದಲ್ಲಿ ಯಾವತ್ತೂ ಫೇಲ್ ಆಗಲಿಲ್ಲ. ನಾನು ಇದುವರೆಗೂ ಫೇಲ್ ಆಗಿಲ್ಲ. ನಾವು ಅಷ್ಟು ಖುಷಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವಿ. ಮತ್ತು ವಿದ್ಯಾರ್ಥಿಗಳೇ, ನ್ಯೂಸ್ ಪೇಪರ್ ಕಿತ್ತು ತಿನ್ನುವ ಬಡತನ, ನಾನು ಹೇಳ್ದಲ್ಲ ಅಪ್ಪಾಜಿಗಾಗಿರ್ಬೋದು ನಮಗಾಗಿರ್ಬೋದು, ಕಿತ್ತು ತಿನ್ನುವ ಬಡತನದಲ್ಲಿ ನಾನು ಮೈಸೂರು ಸೇರ್ಕೊಂಡಾಗ ನ್ಯೂಸ್ ಪೇಪರ್ ಹಾಕ್ತಿದ್ದೆ. ಮನೆಗೆ ನ್ಯೂಸ್ ಪೇಪರ್ ಹಾಕಿದ್ರೆ ತಿಂಗಳಿಗೆ 700 ರೂಪಾಯಿ ಕೊಡೋರು. ಅದರಲ್ಲಿ ನಮ್ಮ ವಿಜಯ ನನ್ನ ಡಾಕ್ಟರೇಟ್ ಪಡ್ಕೊಂಡಿದ್ದಾಳೆ, ನನ್ನ ಸ್ವಂತ ತಂಗಿ ಇವತ್ತು ಬೀದರ್ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದಾಳೆ. ಅವಳಿಗೊಂದು ಜೊತೆ ಡ್ರೆಸ್ ತಂದು ಕೊಟ್ಬಿಟ್ಟು ನಾನು ಹಳೆ ಬಟ್ಟಲ್ಲಿ ಕಾಲ ಕಳೆದಂಥದ್ದು. ಇದೇ ಹುಣಸೂರು ತಾಲೂಕಲ್ಲಿ VSS ಕಾಲೇಜಲ್ಲಿ ಫಸ್ಟ್ PUC ಸೆಕೆಂಡ್ PUCಯನ್ನು ಬರೀ ಹಾಲಲ್ಲಿ ಒಂದೇ ಬಟ್ಟೆ ಒಂದೇ ಎಂದಾದರೂ ಹೀರೋ ಎಂತಾದರೂ ಹೀರೋ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುಕ್ತಿನಗರು, ಕನ್ನಡ ಬಂದಿದ್ದರೆ ಅಮಗೆ ಕಲ್ಪತರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೆಲ ಅವರೇ ಕರ್ನಾಟಕ, ನೀರಿರುವ ಮಲೆ ಸಹ್ಯಾದ್ರಿ. ನೀನೆಟ್ಟುವ ನೆಲ ಅರೆ ಕರ್ನಾಟಕ, ನೀರಿರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಡಿಯುವ ನೀ ಕಾವೇರಿ.
ಪಂಪನನು ಓದುವ ನಿನ್ನ ನಾಳೆಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಮ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವನಿಗೆ ಎರಗುವ ಮನ ಹಾಳಾಗಿ ಹಂಪಿಗೆ ಕೊರಗುವ ಮನ. ಹರಿಹರ ರಾಘವನಿಗೆ ಎರಗುವ ಮನ ಹಾಳಾಗಿ ಹಂಪಿಗೆ ಕೊರಗುವ ಮನ. ಬೆಪ್ಪಿನ ವನವಾಸಿಗೆ ಕರಗುವ ಮನ. ಬೆಳ್ಗೊಳ ಬೇಲೂರುಗಳ ನೆನೆಯುವ ಮನ. ಯೋಗದ ಜಲಪಾತದಿ ಧುಮುಕುವ ಮನ. ಮಲೆನಾಡಿಗೆ ಹೊಂಗೊಳಿ ಹೋಗುವ ಮನ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕಾಜಾಳಕ್ಕೆ ಗಿಳಿ ಹೋಗಿದೆ ಹಿಂಪಿಗೆ. ಮಲ್ಲಿಗೆ ಸಂಪಿಗೆ ಕೇದಗೆ ಸಂಪಿಗೆ. ಮಾವಿನ ಹೊಂಗೆಯ ತಳಿರಿದ ತಂಪಿಗೆ. ರಸರೋಮಾಂಚನಗೊಳ್ಳುವಾತನು ಮನ. ಎಲ್ಲಿದ್ದರೆಗೆ ಎಂದಿದ್ದರೆಗೆ ಎಂದೆಂದಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಅಂಜೆವೆ ನೆಲವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಸಾಕು ನಿನ್ನ ವಾಕ್ಪಡುತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ ದುರಂಕಾರದ ದುಸ್ಸಮಾಸವಾದ ದುರಾಶಯದ ದುರಾಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ ಕೇಳು. ಅದು ಹಾಗಲ್ಲ. ಈ ದುರ್ಯೋಧನನ್ನು ಸದೆಬೆಳೆಯಬೇಕೆಂದಲ್ಲವೇ ಆ ಹೊಟ್ಟೆ ಬಾಕ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರನಾದ ಪಾರ್ಥ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎನ್ನುತ್ತಾರ ಮಣ್ಣಾಗ ಹೂಳುತ್ತಾರ. ಚೆಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಮಾದಪ್ಪ ಬರುವಾಗ ಅವಳೆಲ್ಲ ಗಂಬಿಸಿತೋ. ಮಾದಪ್ಪ ಬರುವಾಗ ಅವಳೆಲ್ಲ ಗಂಬಿಸಿತೋ. ಮಾಡದಲ್ಲಿ ಗರುಗೆ ಚಿಗುರ್ಯಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಮಾಡದಲ್ಲಿ ಗರುಗೆ ಚಿಗುರ್ಯಾವು ಮಾದೇವಿ ಚೆಲ್ಲಿದರು ಮಲ್ಲಿಗೆ.